ಅಪ್ಪ ನೋಡಿ ಟೈಮ್ ಈಗ 9:30. ಕೆಲವೊಂದು ಸರಿ ಅನ್ನಿಸ್ತಿತ್ತು ಅಯ್ಯೋ ಓದಬೇಕು ಅಂತ. ಈಗ ಅನ್ನಿಸ್ತೈತೆ ಓದಿಲ್ಲ ಅಂದಿರು ಚೆನ್ನಾಗಿರ್ತದಲ್ಲಪ್ಪ ಅಂತಂದ್ಬಿಟ್ಟು ಅಲ್ವಾ. ಎಲ್ಲ ಬಡ್ಡಿ ಮಗನೇ. ಸೆಕ್ಯೂರಿಟಿ ಅಂಕಲ್ ಒಳ್ಳೆ ಫಿಲಮ್ ಹಾಕೊಂಡು ನೋಡ್ತಾ ಅವ್ರೆ. ನಾವು ಸದ್ಯಕ್ಕೆ ಈಗ ನಮ್ಮ ಫ್ರೆಂಡ್ ಇನ್ನೂ ಅಲ್ಲೇ ಇದ್ದಾರೆ. ದೇವರೇ ಕಾಪಾಡಪ್ಪ. ಇಂತಹ ಕೆಟ್ಟ ದೃಶ್ಯ ನೋಡೋ ಪಾಪ ಬಂತೆ. ಜೀವನ ಟಾನಿಕ್ ಬಾಟ್ಲು ಕುಡಿಯೋ ಮುಂಚೆ ಅಲ್ಲಾಡ್ಸು. ಈ ಸೆಕ್ಯೂರಿಟಿಗೆ ಏನು ಸಂಬಂಧ ಇಲ್ಲ, ಹೋಯ್ತಾ ಇರೋದಷ್ಟೇ. ಈಗ ಸರಿ ಬಿಡು. ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಹೌದು ಕಣ, ನಿಂಗೆ ಹೆಂಗ್ ಗೊತ್ತಾಯ್ತು? ವರ್ಕ್ ಲೈಫ್ ಬ್ಯಾಲೆನ್ಸ್ ಕಂಪ್ನಿಲಿ ಕೆಲವೆಲ್ಲ ಏನಂತಾರೆ, ಅದು ವರ್ಕ್ ಕಲ್ಚರ್ ಅಂತ ಇದೆ. ಸ್ಪೆಷಲ್ ಲೀವು, ಅರ್ನ್ ಲೀವು, ಸ್ಯಾಟರ್ಡೆ ಸಂಡೇ ರಜಾ. ಏನು ಗುರು ಒಳ್ಳೆ ಲೈಫ್ ಲೀಡ್ ಮಾಡ್ತಾವನೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಡೈಲಿ ಇದೇ ಟೈಮೆಲ್ಲ ಏನಾಗೋದಿಲ್ಲ. ಬಟ್ ಏನು ಗೊತ್ತಾ, ಈ ಕಾರ್ಪೊರೇಟ್ ಲೈಫ್ ಅನ್ನೋದು ಅಂದರೆ ವರ್ಕ್ ಬೇಜಾರಂತಲ್ಲ. ಬಟ್ ಯಾರು ಈಗ ನಮ್ಮದು ವರ್ಕಿಂಗ್ ಟೈಮಿಂಗ್ಸ್ ಇರೋದು 9:30 to 6:30. 9:30 to 6:30 ಮಾಡೋಣ ಅಂತಂದರೆ 9:30ಗೆ ಯಾರು ಮ್ಯಾನೇಜರೇ ಬರೋಲ್ಲ ಇಲ್ಲಿ. ಫಸ್ಟ್ ಕಂಪ್ನಿ ಜಾಯ್ನ್ ಆದಾಗ ನಮ್ಮ ಹಳೆ ಕಂಪ್ನಿ ಬಂದುಬಿಟ್ಟು 9:30 ಕರೆಕ್ಟಾಗಿ ಕಂಪ್ನಿಯಲ್ಲಿರಬೇಕು. ಸೊ ನಮಗೆ 6:30ಗೆ ಲಾಗೌಟು. 6:30ಗೆ ಯಾವತ್ತು ಹೋಗೋದೇ ಇಲ್ಲ ಬಿಡಿ. ನೀವು ಅನ್ಕೋದಷ್ಟೇ, ಊರಲ್ಲಿ ಗಾರೆ ಕೆಲಸ ಮಾಡೋನು ಟೈಮ್ ಕರೆಕ್ಟಾಗಿ ಹೋಗ್ಬಿಡ್ತಾನೆ. ನೀವು ಈ ಊರಲ್ಲಿರೋದೆಲ್ಲ ಏನು ಇಮ್ಯಾಜಿನೇಷನ್ ಅಂತಂದರೆ, ಬೆಂಗಳೂರಲ್ಲಿ ಅವನೇ ಒಳ್ಳೆ ಕೆಲಸ ಮಾಡ್ತಾವನೆ, ಒಳ್ಳೆ ಸ್ಯಾಲ್ರಿ ಬರ್ತೈತೆ. ಈ ಊರ ಯಾಕಲ್ಲ ಒಳ್ಳೆ ಹುಡುಗಿ ನೋಡಿ ಮದುವೆ ಆಯ್ತಲ್ಲ ಅಂತಾರೆ ಅಲ್ವಾ ಭಗವಂತ. ಆದರೆ ನಮ್ಮ ಪಾಡು ನೋಡಿ ಹೆಂಗಿರುತ್ತೆ. ಬೆಳಗ್ಗೆ 10 ಗಂಟೆಗೆ ಬಾ, ರಾತ್ರಿ ಇಷ್ಟೊತ್ತು ಹೋಗು. ಆಮೇಲೆ ಸ್ಯಾಟರ್ಡೆ ಸಂಡೇ ರಜಾ ಇದ್ದರೆ ವೈ ಕಾಂಟ್ ಯು ಎಕ್ಸ್ಟೆಂಡ್ ಸಮ್ ಟೈಮ್? ಫ್ರೈಡೇ ಸ್ಯಾಟರ್ಡೆ ಎನಿ ಹೌ ದೆರ್ ಈಸ್ ಎ ಲೀವ್ ರೈಟ್? ಇರೋಣ, ಹೋಗ್ತೀನಿ. ಸೊ ಅವರು ಸ್ಯಾಟರ್ಡೆ ಕೆಲಸನ ಫ್ರೈಡೇನೇ ಮಾಡಿಸ್ಕೊಬಿಡ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ ಹಂಗೆ ಹಿಂಗೆ ಅಂತಾರೆ. ಬೆಳಗ್ಗೆ ಬೇಗ ಬರೋಣ ಅಂದರೆ ಮ್ಯಾನೇಜರ್ಗಳು ಬರೋಲ್ಲ, ಸಂಜೆ ಬೇಗ ಹೋಗೋಣ ಅಂದರೆ ಮ್ಯಾನೇಜರ್ಗಳು ಹೋಗೇ ಇರೋಲ್ಲ. ಕೆಲಸ ಯಾವಾಗ 6 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ತಾವೆಲ್ಲ ಬಂದು ಯಶಸ್ವಿ ಮಾಡ್ಕೊಡ್ಬೇಕಂತ ಕೈ ಜೋಡಿಸಿ ಮನವಿ ಕೇಳ್ಕೊಳ್ತೀನಿ. ಕಂಪ್ನಿಲಿ ಪ್ಲ್ಯಾನಿಂಗ್ ಹೆಂಗಿರುತ್ತೆ ಗೊತ್ತಾ? ಬೆಳಗ್ಗೆ ಬಂದಾಗ ಒಂದು ಮೀಟಿಂಗು, ಏನು ಮಾಡಬೇಕು ಅಂತ. ಮಧ್ಯಾಹ್ನ ಒಂದು ಮೀಟಿಂಗು, ಎಷ್ಟಾಗಿದೆ ಅಂತ. ಸಂಜೆ ಒಂದು ಮೀಟಿಂಗು, ಬೆಳಗ್ಗೆ ಅಂದ್ಕೊಂಡಿದ್ದೇನೂ ಆಗೇ ಇಲ್ಲ ಅಂತ. ಮತ್ತು ಕಂಪ್ನಿ ಬಿಡಬೇಕಾದ್ರೆ ಒಂದು ಮೀಟಿಂಗು, ನೆನ್ನೆ ಆಗಿಲ್ಲದೆ ಇರೋದು ನಾಳೆ ಮಾಡಬೇಕು ಅಂತ. ಇದೇ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಅರ್ಧ ಟೈಮು ಮೀಟಿಂಗಲ್ಲೇ ಹೋಗ್ಬಿಡುತ್ತೆ. ಇನ್ನು ಅದರಲ್ಲೋ ಮಧ್ಯದಲ್ಲಿ ಬೇರೆಯವ್ರು ಬರ್ತಾ ಇರ್ತಾರೆ. ಅದಾಗಿಲ್ಲ, ಇದಾಗಿಲ್ಲ, ಅದೇ ಎಕ್ಸ್ಟೆಂಡ್ ಆಗಿಲ್ಲ, ಇದು ಎಕ್ಸ್ಟೆಂಡ್ ಆಗಿದೆ, ಆ ಟೈಮ್ ಮೀಟ್ ಆಗಿಲ್ಲ, ಈ ಟೈಮ್ ಮೀಟ್ ಆಗಿಲ್ಲ. ಹೌದು, ಡಿಸೈನ್ ಇಂಜಿನಿಯರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾರಿಗೇ ಆಗಿರ್ಬೋದು. ಅವ್ರ ಕೆಲಸ ಅವ್ರು ಮಾಡಬೇಕಂದ್ರೆ ಅವ್ರದ್ದೇ ಆದ ಒಂದು ಟೈಮ್ ಇರುತ್ತಲ್ವಾ. ನಮ್ಮ ಮ್ಯಾನೇಜರ್ಗಳ ಪ್ಲ್ಯಾನ್ ಏನಿರುತ್ತೆ, ಯಾವ ಥರ ಇರುತ್ತೆ ಗೊತ್ತಾ? ಪ್ಲ್ಯಾನಿಂಗು ಬರ್ತಾರೆ, ಏನು ಕೆಲಸ ಮಾಡ್ತಾಯಿದ್ಯಾ, ಏನು ಮಾಡ್ತಿದೆಯಾ, ಅವೆಲ್ಲ ಏನಿಲ್ಲ, ಸೀದಾ ಹೋಗೋದು. ಅವರ CEO ಬರ್ತಾರೆ, ಕೊಡು ಡೇಟು. ನಮ್ಮನ್ನೇನು ಕೇಳೋದೇ ಇಲ್ಲ. ಅರೆ ಈ ಕೆಲಸ ಆಗಿದೆಯಾ ಇಲ್ವಾ, ಎಷ್ಟು ಪೆಂಡಿಂಗ್ ಇದೆ, ಏನಿಲ್ಲ. ನಾನು ಈ ಡೇಟಿಗೆ ಕೊಟ್ಬಿಡ್ತೀನಿ.
ಕಮಿಟ್ಮೆಂಟ್ ಕೊಟ್ಬಿಟ್ಟು ಅವ್ರು ಕೇಳ್ತಾರೆ ಒಂದು ಡೇಟು, ಇವ್ರು ಹೇಳಲ್ಲ. ವೆದರ್ ಇಟ್ ಈಸ್ ಪಾಸಿಬಲ್ ಅವಾಗ ಹೇಳ್ತಾರೆ ಯಾಸ್ ವಿ ಕ್ಯಾನ್ ಡೂ ಅಂತ. ಅವ್ರೇನು ಮಾಡ್ಬೇಕಾ ತಂದು ನಮ್ಮ ಮೇಲೆ ಹಾಕ್ತಾರೆ. ಐ ಕಮಿಟೆಡ್ ದಿಸ್ ಡೇಟ್ ಮ್ಯಾನ್, ಸೊ ವಿ ಹ್ಯಾವ್ ಟು ಡೂ. ಅಯ್ಯೋ ಲೋ, ನೀವೇ ಬೇರೆ ಕೆಲಸ ಕೊಟ್ಟಿದ್ದೀರಲ್ಲೋ, ಮಧ್ಯದಲ್ಲಿ ಒಂದು ಈ ಕೆಲಸ ಕೊಡ್ತೀರಲ್ವೋ ಅಂತ ಅನಿಸುತ್ತೆ ನಮಗೆ. ಅಣ್ಣ ಒಂಚೂರು ಜಾಗ ಬಿಟ್ಬಿಡ, ಹೋಗ್ಬಿಡ್ತೀನಿ ನಾನು. ವೆರಿ ಗುಡ್. ಯಾರಪ್ಪ ಲೇಡೀಸು, ಅಯ್ಯೋ ಈ ಲೇಡೀಸ್ ಡ್ರೈವಿಂಗ್ ಮಾಡೋದು. ಓ BYD, ಚೈನಾದು ಗಾಡಿ BYD. ಲೆಫ್ಟಲ್ಲಿ ನುಗ್ಗಿದ್ರು ನುಗ್ಬಿಡ್ತಾನೆ ಜನ. ಹೇಳೋಕ್ಕಾಗಲ್ಲ ಗುರು, ಯಾವುದಿದು ದುಗಾಡಿ. ದುಗಾಡಿ B2B ಲಾಜಿಸ್ಟಿಕ್ಸ್ BYD. www.dugadi.com ಅಂತ ಬೇರೆ ವೆಬ್ಸೈಟ್ ಐತಪ್ಪ ಬರು. ಆರ್ಡರ್ನು ಪ್ರೇಮಕ್ಕೆ ಮೈಲೇಜು ಕಮ್ಮಿ, ಸೆಲ್ ಫೋನು ಬಂದಮೇಲೆ ಹೆಂಗಾಯ್ತು ಸ್ವಾಮಿ. ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ. ಆ ಮ್ಯಾನೇಜರ್ ಹೇಳಿದ್ದು ಈ ಮ್ಯಾನೇಜರ್ ಕೇಳಲ್ಲ, ಈ ಮ್ಯಾನೇಜರ್ ಹೇಳಿದ್ದು ಆ ಮ್ಯಾನೇಜರ್ ಕೇಳಲ್ಲ. ಇವ್ರಿವ್ರ ಮಧ್ಯೆ ಕೆಲಸ ತಂದು ತಕ ಅಂತ ನಮ್ಗೆ ಆಗ್ತಾ ಇರ್ತಾರ. ಈಗ ಮುಂಚೆ ನಮ್ಮದೆಲ್ಲ 90 ಕಿಡ್ಸ್ ಅಲ್ವಾ, ಒಂದು ಸ್ವಲ್ಪ ಹಂಗೆ ಎಲ್ಲ ಹಾಕಿ ತುಳಿತಾಯಿದ್ರು, ಏನು ಅನ್ಸೋದಿಲ್ಲ. ಮಾಡ್ತಾ ಇರ್ತೀವಿ ಕೆಲಸನ. ಇರೋ ಬರೋ ನಾಯಿ ಎಲ್ಲ ಅಟಿಸ್ಕೊಬತ್ತೋ ಏನಪ್ಪ, ಕತ್ಲಲ್ಲಿ ಬೇರೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ನಿನ್ನ ಗುಂಡಿಟ್ಟು ಸಾಯಿಸಿದ್ದೆ. ಕತ್ಲಲ್ಲೂ ಕ್ಯಾಮ್ರಾ ಚೆನ್ನಾಗಿ ಬರ್ತಾಯಿದೆಯಲ್ಲ, ವಿಡಿಯೋ ಕ್ವಾಲಿಟಿ ಎಲ್ಲ ಸೂಪರಾಗಿದೆ. ಏಯ್ ಅಣ್ಣ ನಿಧಾನ ಹಾಕೋಣ, ಹಿಂದೆ ಡೋರೇ ಓಪನ್ ಆಗ್ಬಿಡ್ತಲ್ಲ ನೀವು ಹೊಡಿದ ಬ್ರೇಕಿಗೆ. A few moments later. ಇಲ್ಲ ದಾರ ಕಟ್ಟವನೆ. ಆಟ ಅಣ್ಣಂದ್ರು ಟಬುಕ್ ಅಂತ ತಿರ್ಸ್ಬಿಡ್ತಾರೆ. ಏನು ಆ್ಯಕ್ಚುಲಿ ಬಂದು ಡ್ರೈವಿಂಗ್ ಬಂದುಬಿಟ್ಟು ಅವ್ರು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಅಂತ ಅವ್ರನ್ನ ಅನಾಲಿಸಿಸ್ ಮಾಡ್ಕೊಂಡು ನಾವು ಡ್ರೈವ್ ಮಾಡಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಹೋಗ ತಲೆ ತಿನ್ಬೇಡ. ಈ ಕಡೆ ಆ ಕಡೆ ಎಲ್ಲ ಅಣ್ಣ ಆ ಕಡೆ ರೋಡಿಂದ ಹೋಗ್ಬಿಡ್ತವನೆ. ಇವಾಗ ಏನಾದರೂ ಮುಗಿಸಿ ಒಂದಿಲ್ಲ ಅಂದರೆ ನಾಳೆ ಎಲ್ಲ ಫೋನ್ ಮಾಡ್ತಾ ಇರ್ತಾರೆ, ಸುಮ್ಮನೆ ತಲೆ ತಿಂತಾ ಇರ್ತಾರೆ. ಎಂತ ಹುಡುಗನಲ್ಲಿ ವೆರಿ ಗುಡ್ ಅಪ್ಪ, ವೆರಿ ಗುಡ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವರ್ಕ್ ಅಂದರೆ ಏನು ಯಾವಾಗ ಇದೇ ಥರ ಇರುತ್ತೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ವರ್ಕ್ಗೆ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆಗಲೇಬೇಕು, ಕೆಲಸ ಮಾಡಲೇಬೇಕು. ಅದಕ್ಕೆ ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡಿ, ಕಂಪ್ನಿ ಬ್ಯಾಲೆನ್ಸ್ ಮಾಡೋಲ್ಲ, ನೀವೇ ಬ್ಯಾಲೆನ್ಸ್ ಮಾಡ್ಕೋಬೇಕು. ಮನೇಲಿ ಫೋನ್ ಮಾಡ್ತಾ ಅವ್ರೆ ಇನ್ನೂ ಬಂದಿಲ್ಲ ಅಂತ. ಯಪ್ಪ ಮನೇಲಿರೋದಕ್ಕೆ ಪರವಾಗಿಲ್ಲ, ನಾವು ಈ ಬ್ಯಾಚುಲರ್ ಗೀಚರೆಲ್ಲ ಇದ್ದಾಗ ಈ ಟೈಮಿಂಗ್ಸ್ಗೆ ಹೋದೆ, ಯಾವುದೋ ಒಂದು ಹೋಟ್ಲಲ್ಲಿ ಯಾವುದೋ ಒಂದು ಟೈಮ್ಗೆ ಯಾವುದೋ ಒಂದು ಊಟ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಯಾರೆಲ್ಲ ಹಳ್ಳೀಲಿ ಇರ್ತೀರಲ್ಲ, ನೀವು ಹಳ್ಳೀಲಿ ಕೆಲಸ ಮಾಡ್ಕೊಂಡು ನೀವೆಲ್ಲ ನಿಜವಾಗೂ ಅದೃಷ್ಟ ಮಾಡಿದ್ದೀರಾ. ಮನೇಲಿ ನಿಮ್ಮ ಅಮ್ಮನ ಕೈ ತುತ್ತು ತಿನ್ಕೊಂಡು ಆರಾಮಾಗಿ 6:30 ಮನೆಗೆ ಬಂದುಬಿಡ್ತೀರ ಜಾಬ್ ಮುಗಿಸ್ಕೊಂಡು. ಆಮೇಲೆ ಒಂದು 7:30 8 ಗಂಟೆವರೆಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ತೀರ. ನಮ್ಮದಿಲ್ಲಲ್ಲ, ಹಂಗಿರೋದಿಲ್ಲ. ಬೆಳಗ್ಗೆ ಬರೋದೇ 10 ಗಂಟೆಗೆ, 10-10:30 ಕಂಪ್ನಿ. ನೀವು ಬೇಗ ಹೋದರೂ ಏನೂ ಉಪಯೋಗ ಇಲ್ಲ ಅಲ್ಲಿ ಅಲ್ವಾ. ಸಂಜೆ 6:30 7 ಗಂಟೆ ಇಲ್ಲೇ ಆಯ್ತದ. ಟ್ರಾವೆಲಿಂಗ್ ಒಂದು 20 ನಿಮಿಷ, ಇನ್ನು ಅದೃಷ್ಟ ಚೆನ್ನಾಗಿದ್ದರೆ. ಇಲ್ಲ ಅಂದರೆ ಮಿನಿಮಮ್ ಅರ್ಧ ಗಂಟೆಯಿಂದ 1 ಅವರು. ಆಗ ಬರೋ ಅಷ್ಟೊತ್ತಿಗೆ ನಿನ್ನ ಮೈ ಕೈ ನೀವೆಲ್ಲ ಸಿಕ್ಕಾಪಡೆ ನೋಯ್ತಾ ಇರ್ತವೆ. ಬಂದ ತಕ್ಷಣ ಮನೆ ಇದ್ದರೆ ಪರವಾಗಿಲ್ಲ, ಒಳ್ಳೆ ಊಟ ಹಾಕ್ತಾರೆ, ತಿಂದ್ಬಿಟ್ಟು ಪಾಚ ಅಷ್ಟೇ. ಹೋಗೋಣ. ಇನ್ನೇನು ಇಲ್ಲಿವರೆಗೂ ಬಂದಮೇಲೆ ನೀವು ಇಂಡಿಕೇಟರ್ ಹಾಕ್ಬಿಟ್ಟಿದ್ರೆ ಆದಮೇಲೆ ನಾವು ಇನ್ನು ಎಲ್ಲಿ ರೈಟಿಗೆ ಬರುವುದು. ತಾವು ನಿಮ್ಮ ವಾಹನವನ್ನು ಬಲಗಡೆ ತಿರುಗಿಸಿ, ನಾವೇ ಎಡಕ್ಕೆ ತಿರುಗಿ ಹೋಗುವೆವು. ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೆಂಗಿದೆ ನೋಡಿ. 9-9:30 ಮೇಲೆ ಬಂದರೆ ವೆಹಿಕಲ್ಸ್ ಎಲ್ಲ ಕಡಿಮೆ ಇರುತ್ತೆ, ಬೇಗ ಮನೆಗೆ ಬಂದುಬಿಡ್ಬೋದು. ಒಂದು 10-15 ನಿಮಿಷ. ಯಾವುದೂ ಸಿಗ್ನಲ್ ಏನು ಬೀಳಲ್ಲ. ಸೊ ಆರಾಮಾಗಿ ಒಂದು ಸಿಗ್ನಲ್ ಏನೋ ಸಿಗುತ್ತೆ ಅಷ್ಟೇ ನಮಗೆ, ಅದನ್ನು ಏನು ಪ್ರಾಬ್ಲಮ್ ಇಲ್ಲ. ಟಕ್ಕಂತ ಹೆಂಗೋ ಸ್ಕಿಪ್ ಮಾಡ್ಕೊಂಡು ಬಂದುಬಿಡ್ಬೋದು. ಸ್ಕಿಪ್ ಅಂದರೆ ಸಿಗ್ನಲ್ನ ಜಂಪ್ ಮಾಡಿ ಬರೋದಲ್ಲಪ್ಪ, ಅಲ್ಲಿ ಸಿಗ್ನಲ್ಲೇ ಇರೋಲ್ಲ, ಎಲ್ಲೋ ಇರುತ್ತೆ, ಸ್ಲೋ ಸಿಗ್ನಲ್ ಇರುತ್ತೆ ಅಷ್ಟೇ, ಅದೇ ಒಂದು ಸಿಗ್ನಲ್ಲು. ಆಮೇಲೆ ನೀವು ಹಂಗೆ ಅನ್ಕೊಂಬಿಟ್ಟಿರೋ ಅಷ್ಟೇ. ಇದಕ್ಕೆ ಹೋಗ್ತಾ ಇರೋರು ಯಾರಾದರೂ ನಾನು ವಿಡಿಯೋ ನೋಡ್ತಾಯಿದ್ರೆ ನೀಟಾಗಿ ಚೆನ್ನಾಗಿ ಓದ್ಕೊಳ್ಳಿ. ಓದ್ಕೊಂಬಿಟ್ಟು
ಒಳ್ಳೆ ಎಜುಕೇಷನ್ ತಗೊಳ್ಳಿ, ಎಸ್ಪೆಷಲಿ ಬಡವ್ರ ಮಕ್ಕಳಿಗೆ, ಹಂಗಂದ್ಬಿಟ್ಟು ಬೇರೆಯವ್ರ ಮಕ್ಳಿಗಲ್ಲ ಅಂತಲ್ಲ. ಇಲ್ಲ ಸರ್, ನನ್ನ ಮೈಂಡಲ್ಲಿರೋ ಕ್ವಶನ್ಸ್ಗೆ ಆನ್ಸರ್ ಯಾವಾಗ ಉಳಿಯುತ್ತೋ ಅಂತ ಕಾಯ್ತಾ ಇದ್ದೀನಿ. ಬಡವ್ರ ಮಕ್ಕಳಿಗೆ ವಿದ್ಯೆ ಒಂದೇ ಆಧಾರ. ವಿದ್ಯೆ ಸಿಕ್ಕಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಕಳ್ತನ ಮಾಡೋದಿಲ್ಲ, ಅರ್ಥ ಆಯ್ತಾ? ವಿದ್ಯೆನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ನಮ್ಮ ಜೀವನ ಈ ಥರ ಇರುತ್ತೆ, ನಿಮ್ಮ ಜೀವನ ಯಾವ ಥರ ಇರುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ನೀವು ಇದೇ ಥರ ಯಾವತ್ತಾದರೂ ವರ್ಕ್ ಎಕ್ಸ್ಟೆಂಡ್ ಮಾಡಿ ಬಂದಿದ್ದೀರಾ? ನಮ್ಮ ಜೊತೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ. ನಮ್ಮ ಮನೆ ಬಂತು, ಸದ್ಯಕ್ಕೆ ಕ್ಯಾಮ್ರಾವನ್ನು ಆಫ್ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಅಷ್ಟೇ.